ಇತ್ತೀಚೆಗೆ ಕ್ರೈಸ್ತರ ಮೇಲೆ ದಾಳಿಗಳು ಹೆಚ್ಚಾಗ್ತಾ ಇರುವಂಥದ್ದು, ಅದು ಕೂಡ BJP ಕಾರ್ಯಕರ್ತರಿಂದಲೇ ಹೆಚ್ಚಿನ ದಾಳಿ ಸಂಭವಿಸ್ತಾ ಇರುವಂಥದ್ದು ಬೆಳಕಿಗೆ ಬರ್ತಾ ಇರುವಂತಹ ಒಂದು ವಿಚಾರ. ಇಲ್ಲಿ ಕ್ರಿಸ್ಮಸ್ ಪುಟಾಣಿಗಳು ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪುಟಾಣಿಗಳ ಮೇಲೆ ಕೂಡ BJP ಕಾರ್ಯಕರ್ತರಿಂದ ದಾಳಿ ನಡೆದಿರುವಂಥದ್ದು. ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ವರ್ಷದಲ್ಲಿ ಒಂದು ಸಲ ಹಬ್ಬ ಆಚರಿಸಿಕೊಳ್ಳುವಂತಹ ಕ್ರೈಸ್ತ ಸಮುದಾಯ ಇವತ್ತು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥದ್ದು, ಅದು ಕೂಡ BJP ಕಾರ್ಯಕರ್ತರಿಂದ ಅಂದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಅಂತಹ ಒಂದು ಘಟನೆ, ಮನಕಲಕುವ ಘಟನೆ ಸಂಭವಿಸಿರುವಂಥದ್ದು. ಕ್ರಿಸ್ಮಸ್ ಆಚರಣೆಯಲ್ಲಿದ್ದಂತಹ ಪುಟಾಣಿಗಳ ಮೇಲೆ ಏಕಾಏಕಿ ದಾಳಿ ಮಾಡಿರುವಂಥದ್ದು. ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ಚಾನಲನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇದು ಘಟನೆ ನಡೆದಿರುವಂಥದ್ದು ಪಾಲಕ್ಕಾಡ್ನ ಪುದುಚೇರಿ ಎಂಬಂಥ ಆ ಒಂದು ಪ್ರದೇಶದಲ್ಲಿ. ಅಂದರೆ ರಾತ್ರಿಯ ಟೈಮಲ್ಲಿ ಅವರ ಆ ಒಂದು ವಸ್ತ್ರ ಶೈಲಿಯನ್ನು, ಆ ಒಂದು ವಿನ್ಯಾಸವನ್ನು, ಉಡುಪುಗಳನ್ನು ಹಾಕಿಕೊಂಡು ಬ್ಯಾಂಡ್ ಬಾರಿಸಿಕೊಂಡು ತಮ್ಮ ಆಚರಣೆಯಲ್ಲಿದ್ದಂತಹ ಆ ಒಂದು ಪುಟಾಣಿ ಮಕ್ಕಳ ಮೇಲೆ ಏಕಾಏಕಿಯಾಗಿ BJP ಕಾರ್ಯಕರ್ತ ಎನ್ನಿಸುವಂತಹ ಒಂದೆರಡು ವ್ಯಕ್ತಿಗಳು ಒಂದು ಹಲ್ಲೆ ಮಾಡ್ತಾರೆ. ಆ ಪುಟಾಣಿಗಳ ಮೇಲೆ ಒಂದು ರೀತಿಯಲ್ಲಿ ಮಾರಣಾಂತಿಕವಾದಂತಹ ಹಲ್ಲೆಗಳನ್ನು ಮಾಡ್ತಾರೆ. ಮಾತ್ರವಲ್ಲ, ಬ್ಯಾಂಡ್ಗಳನ್ನು ಒಡೆಯುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಕಾರಣವನ್ನು ಕೇಳಿದರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಆ ಒಂದು ಬ್ಯಾಂಡ್ನಲ್ಲಿ CPM ಏನೋ ಒಂದು ಬರೆದಿತ್ತು. ಸೊ ಆ ಒಂದು ಕಾರಣದಿಂದ ಅವರ ಮೇಲೆ ಹಲ್ಲೆ ಮಾಡಲಾಗಿದೆ ಎನ್ನುವಂತಹ ವಿಚಾರ ಇವಾಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಮಾತ್ರವಲ್ಲ, ಅವರ BJP ಕಾರ್ಯಕರ್ತನನ್ನು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಅರೆಸ್ಟ್ ಕೂಡ ಮಾಡಲಾಗಿದೆ. ನಾವು ಹಲವು ಬೆಳವಣಿಗೆಗಳು ನಮ್ಮ ಈ ಒಂದು ಕರಾವಳಿಯಲ್ಲೇ ಗಮನಿಸಿದವರು. ನಮ್ಮ ಯಾರು ಪ್ರಮೋದ್ ಮುತಾಲಿಕ್ ವಿಚಾರ ಇರ್ಬೋದು, ಈ ಒಂದು ಕ್ರೈಸ್ತ ಸಂಘಟನೆಗಳ ಮೇಲೆ ಅಥವಾ ಕ್ರೈಸ್ತ ಶಾಲೆಗಳ ಮೇಲೆ, ಧರ್ಮದ ಮೇಲೆ ಒಂದು ರೀತಿಯಲ್ಲಿ ಕುದುರೆ ಸವಾರಿ ಮಾಡುವಂತಹ ಪ್ರವೃತ್ತಿಯನ್ನು ಈ ಒಂದು ಹತ್ತಿರದ ದಿವಸಗಳಲ್ಲಿ ಮೊದಲೆಲ್ಲ ಅಲ್ಪಸಂಖ್ಯಾತರಾದ ಮುಸಲ್ಮಾನರ ಮೇಲೆ ಆಗಿತ್ತು. ಇವಾಗ ಅದನ್ನು ಸ್ವಲ್ಪ ನಿಲ್ಲಿಸಿ ಕ್ರೈಸ್ತ ಸಮುದಾಯದ ಮೇಲೆ ದಾಳಿಗಳನ್ನು ಮಾಡ್ತಾ ಇರುವಂತಹ ಒಂದು ರೀತಿಯಲ್ಲಿ ಗಂಭೀರವಾದಂತಹ ಬೆಳವಣಿಗೆಗಳು ಇವತ್ತು ನಡೀತಾ ಇರುವಂಥದ್ದು. ಸೊ ಇವೆಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂದರೆ ಸರ್ಕಾರವೇ ಮುನ್ನೆಚ್ಚರಿಕೆ ವಹಿಸಿಕೊಂಡು ಇಂತಹ ವಿಚಾರಗಳಲ್ಲಿ ಏನಾದರೂ ಒಂದು ಕಾನೂನು ವ್ಯವಸ್ಥೆಯನ್ನು ತರಲೇಬೇಕಾಗುತ್ತೆ. ಸೊ ಇವತ್ತು ಈ ಒಂದು ವಿಚಾರದ ಬಗ್ಗೆ ಒಂದು ವರದಿಯನ್ನು ಗಮನಿಸ್ತಾ ಹೋಗೋಣ. ಕ್ರಿಸ್ಮಸ್ ಕ್ಯಾರಲ್ಸ್ ಮೆರವಣಿಗೆ ತೆರಳುತ್ತಾ ಇದ್ದಂತಹ ಮಕ್ಕಳ ಮೇಲೆ BJP ಕಾರ್ಯಕರ್ತರಿಂದ ಹಲ್ಲೆಯಾಗಿ ವರದಿಯಾಗಿರುವಂಥದ್ದು. ಕೇರಳದ ಪಾಲಕ್ಕಾಡ್ನಲ್ಲಿ ಕ್ರಿಸ್ಮಸ್ ಸಂಭ್ರಮದಲ್ಲಿದ್ದಂತಹ ಪುಟ್ಟ ಮಕ್ಕಳ ಮೇಲೆ BJP ಕಾರ್ಯಕರ್ತರು ಹಲ್ಲೆ ನಡೆಸಿರುವ ಬಗ್ಗೆ ವರದಿಯಾಗಿದೆ. ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ಪುದುಚೇರಿಯಲ್ಲಿ ರವಿವಾರ ರಾತ್ರಿ ಈ ಘಟನೆ ಸಂಭವಿಸಿರುವಂಥದ್ದು. ಸುಮಾರು 13 ವರ್ಷದ ಪ್ರಾಯದ 25ಕ್ಕೂ ಹೆಚ್ಚು ಪುಟ್ಟ ಮಕ್ಕಳು ಸೇರಿ ಕ್ರಿಸ್ಮಸ್ ಕ್ಯಾರಲ್ಸ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಮನೆಗೆ ತೆರಳಿ ಹಾಡು ಹಾಡ್ತಾ ಸಂಭ್ರಮಿಸ್ತಾ ಇದ್ದಂತಹ ಮಕ್ಕಳ ತಂಡದ ಮೇಲೆ ಅಶ್ವಿನ್ ರಾಜ್ ಎಂಬ BJP ಕಾರ್ಯಕರ್ತ ಹಾಗೂ ಆತನ ತಂಡ ಏಕಾಏಕಿ ದಾಳಿ ನಡೆಸಿರುವಂಥದ್ದು ಅಂತ ವರದಿಯಲ್ಲಿ ಇರುವಂಥದ್ದು. ಈ ಮಕ್ಕಳು ಕ್ಯಾರಲ್ಸ್ ಹಾಡಲು ಬಳಸ್ತಾ ಇದ್ದಂತಹ ಬ್ಯಾಂಡ್ ಸೆಟ್ ಸ್ಥಳೀಯ CPIM ಕಚೇರಿಯದ್ದಾಗಿತ್ತು. ಈ ಬ್ಯಾಂಡ್ ಮೇಲೆ CPIM ಅಂತ ಬರೆಯಲಾಗಿತ್ತು. ಇದನ್ನು ಕಂಡ BJP ಕಾರ್ಯಕರ್ತರ ಗುಂಪು, ನಿಮಗೆ ಹಣ ನೀಡ್ತೇವೆ ಬನ್ನಿ ಅಂತ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಮಕ್ಕಳು ಬಳಸ್ತಾ ಇದ್ದಂತಹ ಬ್ಯಾಂಡ್ ಸೆಟ್ಟನ್ನು ಕೂಡ ಪುಡಿ ಮಾಡಿರುವಂಥದ್ದು. ಘಟನೆಗೆ ಸಂಬಂಧಿಸಿದಂತೆ ಕಸಬಾ ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿದ್ದು ಮುಖ್ಯ ಆರೋಪಿ BJP ಕಾರ್ಯಕರ್ತ ಅಶ್ವಿನ್ ರಾಜನನ್ನು ಬಂಧನ ಕೂಡ ಮಾಡಿರುವಂಥದ್ದು. ಅಶ್ವಿನ್ ಮೇಲೆ ಕೊಲೆ ಯತ್ನ ಪ್ರಕರಣವನ್ನು ದಾಖಲಿಸಲಾಗಿದೆ. ಈ ದಾಳಿಯಲ್ಲಿ ಇನ್ನೂ ಹಲವರು ಭಾಗಿಯಾಗಿದ್ದು ಅವರ ಪತ್ತೆಗಾಗಿ ಪೊಲೀಸರು ಇವತ್ತು ಬಲೆ ಬೀಸಿರುವಂಥದ್ದು. ಇನ್ನು ಹಲ್ಲೆಗೊಳಗಾದಂತಹ ಬಾಲಕನೋರ್ವ ಮಾಧ್ಯಮದ ಜೊತೆ ಮಾತನಾಡ್ತಾ, ನಾವು ಕೇವಲ ಸಂಭ್ರಮಕ್ಕಾಗಿ ಬ್ಯಾಂಡನ್ನು ಬಳಸಿದ್ದೆವು, ಅದರಲ್ಲಿ CPM ಎಂದು ಬರೆದಿರುವುದನ್ನು ನೋಡಿ ನಮ್ಮನ್ನು ಕರ್ಕೊಂಡು ಹೋಗಿ ಹೊಡೆದಿದ್ದಾರೆ ಅಂತ ನೋವನ್ನು ತೋಡಿಕೊಂಡಿರುವಂಥದ್ದು. ನಮ್ಮ ಕಚೇರಿಯಲ್ಲಿದ್ದ ಬ್ಯಾಂಡ್ ಸೆಟ್ಟನ್ನು ಮಕ್ಕಳು ಕೇಳಿದಾಗ ನಾವು ಪ್ರೀತಿಯಿಂದ ಕೊಟ್ಟಿದ್ದೆವು. ರಾಜಕೀಯವಾದ ಗಂಧ ಗಾಳಿಯೇ ಗೊತ್ತಿಲ್ಲದ ಈ ಪುಟ್ಟ ಮಕ್ಕಳ ಮೇಲೆ ಹಲ್ಲೆ ನಡೆಸಿರುವುದು BJP ಕಾರ್ಯಕರ್ತರ ಕ್ರಿಮಿನಲ್ ಮನಸ್ಥಿತಿಯನ್ನು ತೋರಿಸ್ತದೆ ಅಂತ ಸ್ಥಳೀಯ CPM ನಾಯಕರು ಹೇಳಿರುವಂಥದ್ದು. ನೋಡಿ, ಮಕ್ಕಳು ಏನಾದರೂ ಸಂಭ್ರಮ ಆಚರಣೆ ಮಾಡ್ತೇವೆ ಅಂತ ಯಾರಲ್ಲೇ ಬಂದು ಕೇಳಿದ್ರು ಅದಕ್ಕೆ ಪೂರಕವಾದಂತಹ ವಸ್ತುಗಳು ನಮ್ಮಲ್ಲಿ ಇದ್ದರೆ ಖಂಡಿತವಾಗಿ ಕೊಡ್ತೇವೆ. ಯಾವುದೇ ಜಾತಿ ಧರ್ಮ ಅದರ ಆಧಾರದ ಮೇಲೆ ಅದು ಡಿಪೆಂಡ್ ಆಗಿರೋದಿಲ್ಲ. ಸೊ ಕ್ರಿಸ್ಮಸ್ ಆಚರಿಸೋಕೆ ಅಂತ ಆ ಒಂದು ಮಕ್ಕಳು ಕೇಳಿದಂಥ ಸಂದರ್ಭದಲ್ಲಿ CPIM ಕಚೇರಿಯಲ್ಲಿದ್ದಂತಹ ಆ ಒಂದು ಬ್ಯಾಂಡನ್ನು ಮಕ್ಕಳಿಗೆ ಓದಿಸುವಂತಹ ಪ್ರಯತ್ನವನ್ನು ಮಾಡಿದರು. ಮಾತ್ರವಲ್ಲ, ಅದು ಕೂಡ ಪ್ರೀತಿಯಿಂದಲೇ ಕೊಟ್ಟಿದ್ದೆವು, ಅವರು ಸಂಭ್ರಮವನ್ನು ಆಚರಿಸಲಿ ಅಂತಲೇ ಕೊಟ್ಟಿದ್ದೆವು ಅಂತ
ಆ ನಾಯಕರು ಹೇಳುವಂಥದ್ದು, ಅದು ಕೂಡ ಹಿಂದೂ ನಾಯಕರೇ ಆಗಿದ್ದಾರೆ. ಸೊ ಇವೆಲ್ಲವನ್ನು ಗಮನಿಸ್ತಾ ಹೋದರೆ ಒಂದು ರೀತಿಯಲ್ಲಿ ಬರೀ ಬಿ ಜೆ ಪಿಯಲ್ಲೇ ಯಾಕೆ ಇಷ್ಟೊಂದು ದೊಡ್ಡ ಕೊಳಕು ಮನಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು ಎನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಪ್ರಶ್ನಾತೀತವಾಗಿ ಇರುವಂಥದ್ದು. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.